ಆಹಾ ನೋಡಮ್ಮಿ ನೋಡಮ್ಮಿ, ನಮ್ಮ ಸಿದ್ದು ಭಾವನವನ್ ಜೋಡಿ ನೋಡ್ತಾ ಇದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಯ್ತದೆ ಕಣಮ್ಮಿ. ಅವ್ರ ಜೋಡಿ ಎಷ್ಟೊಂದು ಸುಂದರವಾಗದೆ. ಗಂಡ ಹೆಂಡ್ರು ಅಂದರೆ ಹಿಂಗಿರ್ಬೇಕು, ಹೂವು ದರ ಪೋಣಿಸ್ದಂಗೆ ತಿಳ್ಕ. ಹಾಯ್, ಆ ಜೋಡಿನ ನೋಡಿ ನೀವೇ ಮೆಚ್ಕೋಬೇಕು. ಕೈಯಲ್ಲಿರೋ ಹೂವನ್ನೇ ಅಳಿಸಕ್ಕೆ ಬರಲ್ಲ, ಈಗ ಬೇರೆ ಹೂವನ್ನ ಅಳಿಸಕ್ಕೆ ಹೋಗಿ. ಅದಕ್ಕೆ ನೀವಿನ್ನು ಹೀಗೆ ಇರೋದು ಉದ್ಧಾರನೇ ಆಗಿಲ್ಲ. ಒಳ್ಳೆ ತಂದೆ, ಚೂರು ರಸಿಕತನೇ ಇಲ್ಲ. ಹಲೋ, ಹೇಳ ಉಂಕಣ ಹಾಕ್ಲಾ, ನಾನು ಹೇಳ್ದೆ ಅಂತ ಹೇಳ. ಹ್ಞೂ ಆಯ್ತು. ಬಾಬಾ ಎಲ್ಲಿ ಹೊಟ್ರಿ? ಹಾಂ, ಒಂಚೂರು ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀನಿ. ತಡ ಮಾಡಬೇಡಿ ಬಾವಾ, ನೀವಿಬ್ಬರೇ ಪೂಜೆ ಕೂತ್ಕೋಬೇಕು ಅಂತ ಸಿಂಚು ಹೇಳೋಳ್ತಾನೆ. ಹೇಳಿದ್ದಾರೆ, ಹೋಗಿ ಬಂದ್ಬಿಡ್ತೀನಿ ಅಷ್ಟೇ. 10 ನಿಮಿಷ ಇಂಪಾರ್ಟೆಂಟ್ ಕೆಲಸ ಇದೆ. ಆಯಿತು, ಬಿರುಂ ಬನ್ನಿ. ಹಾಂ, ಬಂದೆ. ಹಾಂ, ಜಯಂತ್ ಅವರೇ, ನಾವು ಅವನ್ನ ಇನ್ನೊಂದು ಕಿತ ಆಸ್ಪತ್ರೆಗೆ ತೋರಿಸ್ಕೊಂಡು ಹಾಗೆ ಊರಿಗೆ ಹೋಗ್ತೀವಿ. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ನಮ್ಮ ಮನೆ ಇಷ್ಟು ಬೇಗ ಬೇಜಾರಾಗೋಯ್ತಾ ನಿಮಗೆ? ಹಂಗೇನಿಲ್ಲ ಕಣಪ್ಪ, ಆಸ್ಪತ್ರೆಗೆ ಅಂತ ತೋರ್ಸಕ್ಕೆ ಬಂದಿರೋರು ನಾವು. ಎಷ್ಟು ದಿನ ಅಂತ ಇಲ್ಲಿರೋಕ್ಕಾಯ್ತದೆ, ಅದಕ್ಕೆ ಹೊಂಟೀವಿ. ಅಲ್ಲಮ್ಮ, ನೀವು ಹೀಗೆ ಮಾತಾಡಿದ್ರೆ ಹೇಗೆ? ಅಲ್ಲ, ನಿಮ್ಮ ಆರೋಗ್ಯದ ಸಲುವಾಗಿ ನಾನು ಈಗ ತಾನೇ ಇನ್ನೊಬ್ಬರು ಡಾಕ್ಟ್ರ್ ಜೊತೆ ಮಾತಾಡಿದ್ದೀನಿ. ಅವರು ಆದಷ್ಟು ಬೇಗ ಆಪ್ರೇಷನ್ ಮಾಡಿದ್ರೆ ಐಸೈಟ್ ವಾಪಸ್ ಬರಬಹುದು ಅಂತ ಬೇರೆ ಹೇಳಿದ್ದಾರೆ. ಹಾಗಿದ್ಮೇಲೆ ನೀವು ರೀ, ಅವ್ರ ಕಣ್ಣಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದು ವಾಸಿ ಆಗೋವರೆಗೂ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತಲೂ ಹೇಳಿರುವಾಗ ಹೇಗ್ರಿ ಆಪ್ರೇಷನ್ ಮಾಡೋಕ್ಕಾಗುತ್ತೆ? ಜಾನ್ವಿ ಅವರೇ, ಡಾಕ್ಟ್ರ್ ಜೊತೆ ಮಾತಾಡಿದ್ದು ನಾನಲ್ವಾ? ಐ ನೋ ದಿ ಡೀಟೇಲ್ಸ್. ನೋಡಿ, ಮೊದಲು ಇನ್ಫೆಕ್ಷನ್ ಕ್ಲಿಯರ್ ಔಟ್ ಆಗೋಕ್ಕೆ ಮೆಡಿಕೇಷನ್ಸ್ ಕೊಡ್ತಾರಂತೆ, ಆಮೇಲೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಆಪ್ರೇಷನ್ ಮಾಡಿಸ್ಕೊಂಡ್ರೆ ಒಂದು ಸೇವೆ ಮಾಡಿದ ಪುಣ್ಯ ನಮಗೆ ಬರುತ್ತೆ, ನಮ್ಮೆಲ್ಲರ ಮನಸ್ಸಿಗೂ ಶಾಂತಿ ಸಿಗುತ್ತೆ ಅನಿಸುತ್ತೆ. ನೀವೀಗ ಮಾಡಿರೋ ಪಾಪಗಳಿಗೆ ಇನ್ಯಾವ ಪುಣ್ಯದ ಕೆಲಸ ಮಾಡಿದ್ರು ಶಾಂತಿ ಸಿಗೋದಿಲ್ಲ. ಅಲ್ಲ ರೀ, ನೆನ್ನೆ ತಾನೇ ಅಂಗಡಿ ಓಪನ್ ಮಾಡದೇ ಇದ್ರೆ ಬಿಸ್ನೆಸ್ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಹೋಗದೇ ಇದ್ರೆ ಲಾಸ್ ಆಗಲ್ವಾ? ಹೌದು ಜಾನ್ವಿ ಅವರೇ, ನಿನ್ನೆ ನಾನು ಆ ಥರ ಹೇಳಿದ್ದು ನಿಜ. ಆದರೆ ರಾತ್ರಿಯೆಲ್ಲ ಯೋಚನೆ ಮಾಡಿದ್ಮೇಲೆ ನನಗೂ ಅನಿಸ್ತು, ತಾಯಿಗಿಂತ ಮುಖ್ಯವಾದ ವಸ್ತು ಜಗತ್ತಿನಲ್ಲಿ ಏನಿದೆ? ಬಿಸ್ನೆಸ್ಸನ್ನು ಯಾವತ್ತು ಬೇಕಾದರೂ ಮಾಡ್ಬೋದೇನೋ, ಆದರೆ ತಾಯಿ... ನೋಡಿ, ನೀವು ಆಪ್ರೇಷನ್ ಮುಗಿಸ್ಕೊಂಡು ಹೋಗೋದು ಸೂಕ್ತ ಅಂತ ನನಗನ್ಸುತ್ತೆ. ಅದು ಅಲ್ಲದೆ ನಿಮ್ಮ ಅಣ್ಣ ಅದಕ್ಕೆ ಹೊರಟು ನಿಂತರೆ ಹೋಗೋದು ಬೇಡ ಅಂತ ಹೇಳ್ತೀರಾ ಅಂತ ನಾನು ಅಂದ್ಕೋತಾ ಇದ್ದೀನಿ. ನೀವು ನೋಡಿದ್ರೆ ಅವ್ರು ಹೊರಡಲಿ ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಹಾಗೆ ಹೇಳಲಿಲ್ಲ ರೀ. ಜೀವನ ಇಡೀ ಅಣ್ಣ ಅದಕ್ಕೆ ಎಲ್ಲರೂ ನಮ್ಮ ಮನೆಯಲ್ಲಿ ಇರ್ತಾರೆ ಅಂದರೆ ನನ್ನಷ್ಟು ಖುಷಿ ಪಡೋರು ಇನ್ಯಾರೂ ಇರಲ್ಲ. ಅವ್ರನ್ನ ಕಳಿಸ್ಕೊಡೋಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು. ನನ್ನ ಖುಷಿಗೋಸ್ಕರ ಅವ್ರು ಹೊಸ್ದಾಗಿ ಕಟ್ಕೊಂಡಿರೋ ಜೀವನಕ್ಕೆ ತೊಂದರೆ ಮಾಡೋದು ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೆ. ನೋಡಿ, ನಾನು ಒಂದ್ಸಲಿ ಡಾಕ್ಟರ್ ಹತ್ರ ಮಾತಾಡ್ಬಿಡ್ತೀನಿ, ಆಮೇಲೆ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಆಪ್ರೇಷನ್ ಮಾಡಿಸ್ಕೋಬೇಕಾ ಬೇಡವಾ ಅಂತ ನೋಡಿಕೊಂಡು ನೀವು ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ. ಜಯಂತ್ ಅವರೇ, ನೀವು ಮಾಡ್ತಿರೋ ಈ ಉಪಕಾರಕ್ಕೆ ಹೆಂಗೆ ಕೃತಜ್ಞತೆ ಹೇಳಬೇಕು ಅಂತಲೇ ನಂಗೆ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಇದಕ್ಕೆಲ್ಲ ನೀವು ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಅವರು ನಿಮ್ಮ ತಾಯಿಗೆ ಮಾತ್ರ ಅಲ್ಲ, ಎಷ್ಟೋ ಜನರಿಗೆ ಕಣ್ಣಿಲ್ದಿರೋರಿಗೆ ಕಣ್ಣು ಬರೋ ಹಾಗೆ ಮಾಡಿದ್ದಾರೆ ಅಲ್ವಾ ರೀ? ನಾವು ಮಾಡಿರೋ ಕೆಲಸನ ನಾವೇ ಹೇಳ್ಕೊಬಾರ್ದು ಜಾನ್ವಿ ಅವರೇ. ಪರವಾಗಿಲ್ಲ ರೀ, ಇಷ್ಟೆಲ್ಲ ಉಪಕಾರಗಳನ್ನ ಮಾಡಿರುವಾಗ ಒಂದು 4 ನಿಮ್ಮ ಬಗ್ಗೆ ಮಾತಾಡ್ತಿದ್ರೆ ತಪ್ಪಾಗಲ್ವಾ? ಖಂಡಿತ ಹುಡುಕೋ ಪ್ರಯತ್ನ ಮಾಡೋಣ. ನಾನು ಬರ್ತೀನಿ. ಡಾಕ್ಟರ್ ಹತ್ರ ಫೋನ್ ಮಾಡಿ ಮಾತಾಡಿ ಹೇಳ್ತೀನಿ. ಅವ ಜಾನು, ನಿನ್ನ ಗಂಡ ನಿಜವಾಗ್ಲೂ ಬಂಗಾರದಂಥ ಮನಸ್ಸ ಕಣವ.
ಅವರು ಬಂಗಾರದ ಮನುಷ್ಯ ಅಲ್ಲ ಅಮ್ಮ. ಅವರನ್ನು ಹೊರಗಿನಿಂದ ನೋಡಿ ನೀವು ಹೀಗೆ ಹೇಳ್ತಿದ್ದೀರ, ಆದರೆ ಒಳಗೆ ಗೋಮುಖ ವ್ಯಾಘ್ರ. ಏಯ್, ನಾನು ಹೇಳಿದ ಅರ್ಥ ಆಯ್ತು ತಾನೇ? ಏನು ಯೋಚನೆ ಮಾಡ್ತಿದ್ಯಾ? ಅರ್ಥ ಆಯ್ತು ಬ್ರೋ, ಆದರೆ 25 ಲಕ್ಷ ಹೇಗೋ ಹೊಂದೋದು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಲವ್ ಟ್ರ್ಯಾಕಿಗೆ ಹಾರಿ ಓಡ್ಲೋ ಬೇಡವ ಅಂತ ಯೋಚನೆ ಮಾಡಿದ್ರೆ ಪಕ್ಕದಲ್ಲಿರೋರು ಹೋಗಿ ಗುರಿ ತಲುಪಿಬಿಟ್ಟಿರ್ತಾರೆ ಅಷ್ಟೇ. ನಾವು ಗುರಿ ತಲುಪಬೇಕು ಅಂದರೆ ದುಡ್ಡನ್ನು ಹೊಂದಿಸ್ಬೇಕು. ಈಗ ನೋಡ, ನನಗೆ ಕಷ್ಟ ಇಲ್ವಾ? ನಾನು ದುಡ್ಡು ಹೊಂದಿಸ್ತಾ ಇಲ್ವಾ? ಬ್ರೋ, ನಿನಗೆ ಕೆಲಸ ಇದೆ ಕಣ. ಊರಲ್ಲಿ ಯಾರನ್ನು ಕೇಳಿದ್ರು ಸಾಲ ಕೊಡ್ತಾರೆ. ನನಗೇನು ಕೆಲಸ ಇದೆ? ಯಾವನು ಕೊಡ್ತಾನೆ ಸಾಲ ನನಗೆ? ಅದು ಅಲ್ಲದೆ ನಿನ್ನ ಥರ ಬಚ್ಚಿಡೋದು ಕೂಡಿಡೋದು ಇದೆಲ್ಲ ನಮಗೆ ಬರೋಲ್ಲಪ್ಪ. ನಾನು ಬಚ್ಚಿಟ್ಟು ಕೂಡಿಟ್ಟು ದುಡ್ಡನ್ನು ಸಂಪಾದನೆ ಮಾಡ್ತೀನಿ. ನಿನ್ನ ಥರ ಗೋಲ್ಮಾಲ್ ಮಾಡಲ್ವಲ್ಲಪ್ಪ. ನನ್ನ ದುಡ್ಡನ್ನೇ ಕದ್ದೋ ನೀನು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಬೇರೆಯವ್ರಾಗಿದ್ರೆ ಬಡ್ಡಿ ಸಮೇತ ವಸೂಲು ಮಾಡಿಬಿಡ್ತೀನಿ. ಏ ಬ್ರೋ, ಆ ಸಿಚುವೇಶನ್ ಆಗಿತ್ತು, ನಿನಗೂ ಗೊತ್ತು ತಾನೆ. ಅದನ್ನೇ ಹಿಡ್ಕೊಂಡು ಆಡ್ಕೋತಿದ್ಯಲ್ಲ. ಈಗಲೂ ಹಾಗೆ ಅಂದ್ಕೊಂಡು ಕುಡಿಲಿ. ಸಿಂಚನ ಒಡವೆ ಕದ್ದು ದುಡ್ಡು ತಗೊಂಬ. ಸುಮ್ಮನೆ ಇರಪ್ಪ ನೀನು. ಈಗಾಗಲೇ ಪಾಪ ಅವಳಿಗೆ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ಅದೆಲ್ಲ ಸರಿ ಹೋಗಲ್ಲ. ಬ್ರೋ, ನಾನೊಂದು ಐಡಿಯಾ ಮಾಡಿದ್ದೀನಿ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಷ್ಟೆ. ಅದೇನಾದರೂ ವರ್ಕೌಟ್ ಆಗಿಬಿಟ್ರೆ ಡೆಫಿನೆಟಾಗಿ ಕೈಗೆ ಹಣ ಬರುತ್ತೆ ಕಣ. ಏನದು? ಅದನ್ನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ನೀನು ಏನು ಮಾಡ್ತೀಯ ಮಾಡು. ಇದೆಲ್ಲ ಒಂದು 2 ದಿವಸ ಅಷ್ಟೇ ಕಣ. ಚಿನ್ನ ನಮ್ಮ ಕೈಗೆ ಬರ್ತಿದ್ದಾಗೆ ಮಾರ್ಬಿಡ್ತೀವಿ. ಹೇಗೋ ಅಂಗಡಿಯವ್ರು ನಮಗೆ ಚೆನ್ನಾಗಿ ಪರಿಚಯ ಅಲ್ವಾ? ಆಮೇಲೆ ಲಾಭ ಇಟ್ಕೊಂಡು ದುಡ್ಡನ್ನ ಚಿನ್ನನೂ ವಾಪಸ್ ಕೊಟ್ರೆ ಆಯ್ತು. ಹೇಳಿದಷ್ಟು ಸುಲಭ ಅಲ್ಲ ಕೂಡ. ಯಾವುದು ಸುಲಭನಾ? ತಿಂದಿದ್ದನ್ನೇ ಜೀರ್ಣ ಆಗಿದ್ರೆ ಟೈಮ್ ಬೇಕು. ಇನ್ನು ದುಡ್ಡು ಸಂಪಾದನೆ ಮಾಡೋದು ಸುಲಭನಾ? ನೋಡು, ನಮಗೆ ದಾರಿ ಸಿಕ್ಕಿದೆ. ಅದನ್ನು ಇಟ್ಕೊಂಡು ನಾವು ಗುರಿ ತಲುಪಬೇಕು. 50 ಲಕ್ಷ ಕಣ. ಇಬ್ಬರು 50-50. ದುಡ್ಡು ಬರ್ತಿದ್ದಾಗೆ ನಾನೇನು ತೊಗೊಂಡು ಓಡೋಗಲ್ಲ. ನಿನಗೆ ಪಾಲು ಕೊಟ್ಟೇ ಕೊಡ್ತೀನಿ. ಮಾತು ಅಂದರೆ ಮಾತು. 50-50. 50 ಲಕ್ಷ ಅಂದರೆ ಸುಮ್ಮನೆನೇನು? 2 ವರ್ಷ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಕಣ. ನೀನು ಅಷ್ಟೇ. ಅವ್ರಿವ್ರ ಮುಂದೆ ಕೈ ಚಾಚೋದು ಬೇಕಾಗಿಲ್ಲ. ಅದೇನೋ ಹೇಳ್ತಿರ್ತೀಯಲ್ಲ ಸ್ಟಾರ್ಟಪ್ ಅಂತ, ಅದನ್ನು ಸ್ಟಾರ್ಟ್ ಮಾಡು. ಆರಾಮಾಗಿರು. ಏನಂತ್ಯ? ಹೌದು ಬ್ರೋ, ನೀನು ಹೇಳೋದು ಸರಿ ಇದೆ. ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ತೀನಿ. ಈಗ ನೀನು ನನ್ನ ತಮ್ಮ ಅಂತ ಅನ್ಸ್ಕೊಂಡೆ ಕಣ. ಇದೇ ಖುಷಿಗೆ ಒಂದು 10. ನನ್ನ ಹತ್ರ ಇದೆಯಾ? ನಿನ್ನ ಹತ್ರ ಹೇಳ್ತೀವಿ. ಎಲ್ಲಿದೆ? ಇಲ್ವಾ? ಟೀ ಅಂಗಡಿಗೋಣ ಬಾ.